ರಾಜ್ಯದ ಅವಶ್ಯಕತೆಗೆ ತಕ್ಕಂತೆ ಕೇಂದ್ರ ಸರ್ಕಾರ ಯೂರಿಯಾ ನೀಡಿಲ್ಲ. ಈ ಬಗ್ಗೆ ಪತ್ರ ಬರೆದು ಒತ್ತಾಯಿಸಿದರೂ ಕೇಂದ್ರದಿಂದ ಸ್ಪಂದನೆ ಇಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕುಟುಕಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಸಗೊಬ್ಬರ ಕೊರತೆಗೆ ಕೇಂದ್ರದತ್ತ ಬೆಟ್ಟು ಮಾಡಿದರು. ಯೂರಿಯಾ ಕೇಂದ್ರ ಸರ್ಕಾರದವರು ಈ ವರ್ಷ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ, ಅವಶ್ಯಕತೆಗೆ ತಕ್ಕ ಹಾಗೆ ನಮಗೆ ಯೂರಿಯಾ ಬಂದಿಲ್ಲ. ಇನ್ನೂ 15ರಿಂದ 20% ಕೇಂದ್ರದಿಂದ ನಮಗೆ ಬರಬೇಕಾಗಿದೆ. ಈ ವರ್ಷ ರಾಜ್ಯದ ಕೆಲವು ಭಾಗದಲ್ಲಿ ವಾಡಿಕೆಗಿಂತ ಮೊದಲು ಮಳೆ ಆಗಿರುವುದರಿಂದ ಬಿತ್ತನೆನೂ ಕೂಡ ವಾಡಿಕೆಗೆ ಮೊದಲೇ ಕೆಲವು ಜಿಲ್ಲೆಗಳಲ್ಲಿ ಆಗಿದೆ. ಈ ಎಲ್ಲಾ ವರದಿಯನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅವರಿಂದ ನಮಗೆ ಇನ್ನೂ ಒಂದು 20% ಯೂರಿಯಾ ಬರಬೇಕಾಗಿದೆ. ಪತ್ರನೂ ಬರೆದಿದ್ದೇವೆ ರಾಜ್ಯ ಸರ್ಕಾರದಿಂದ. ಕೇಂದ್ರದ ಮಂತ್ರಿಗಳು ಕರ್ನಾಟಕದಿಂದ ಆಯ್ಕೆ ಆಗಿರೋರು ಅವರೆಲ್ಲರಿಗೂ ಪತ್ರ ಬರೆದು ಮನವಿ ಮಾಡಿದ್ದೇವೆ. ನಾವು ರಾಜ್ಯಕ್ಕೆ ಇನ್ನೂ 20% ಹೆಚ್ಚು ಯೂರಿಯಾ ಬೇಕಾಗಿದೆ, ಇದನ್ನ ಒದಗಿಸಿಕೊಡ್ಬೇಕು ಅಂತ. ಆದರೆ ಇಲ್ಲಿಯವರೆಗೂ ಕೂಡ ಕೇಂದ್ರದ ರಾಜ್ಯದಿಂದ ಮಂತ್ರಿ ಆಗಿರುವವರಾಗ್ಲಿ ಕೇಂದ್ರದಲ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಇರುವಂತ ಯೂರಿಯಾದಲ್ಲಿ ಆದಷ್ಟು ನಮ್ಮ ಡಿಸಿಗಳು, ಎಸ್ಪಿಗಳು, ಪೊಲೀಸ್ ಆಫೀಸರ್ಸ್ ಎಲ್ಲರೂ ಸೇರಿ ಇರುವ ಯೂರಿಯಾನ ವಿತರಣೆ ಮಾಡತಕ್ಕಂತಹದನ್ನ ಆದಷ್ಟು ಜವಾಬ್ದಾರಿಯಿಂದ ನಾವು ಮಾಡ್ತಾ ಇದ್ದೇವೆ. ಆದರೆ ರಾಜ್ಯದ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೆ, ನಾವು ಬೇಡಿಕೆ ಸಲ್ಲಿಸಿರುವ ಇನ್ನೂ ಒಂದು 20% ಯೂರಿಯಾವನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಯೂರಿಯಾ ಕೇಂದ್ರ ಸರ್ಕಾರದವರು ಈ ವರ್ಷ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ, ಅವಶ್ಯಕತೆಗೆ ತಕ್ಕ ಹಾಗೆ ನಮಗೆ ಯೂರಿಯಾ ಬಂದಿಲ್ಲ. ಇನ್ನೂ 15ರಿಂದ 20% ಕೇಂದ್ರದಿಂದ ನಮಗೆ ಬರಬೇಕಾಗಿದೆ. ಈ ವರ್ಷ ರಾಜ್ಯದ ಕೆಲವು ಭಾಗದಲ್ಲಿ ವಾಡಿಕೆಗಿಂತ ಮೊದಲು ಮಳೆ ಆಗಿರುವುದರಿಂದ ಬಿತ್ತನೆನೂ ಕೂಡ ವಾಡಿಕೆಗೆ ಮೊದಲೇ ಕೆಲವು ಜಿಲ್ಲೆಗಳಲ್ಲಿ ಆಗಿದೆ. ಈ ಎಲ್ಲಾ ವರದಿಯನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅವರಿಂದ ನಮಗೆ ಇನ್ನೂ ಒಂದು 20% ಯೂರಿಯಾ ಬರಬೇಕಾಗಿದೆ. ಪತ್ರನೂ ಬರೆದಿದ್ದೇವೆ ರಾಜ್ಯ ಸರ್ಕಾರದಿಂದ. ಕೇಂದ್ರದ ಮಂತ್ರಿಗಳು ಕರ್ನಾಟಕದಿಂದ ಆಯ್ಕೆ ಆಗಿರೋರು ಅವರೆಲ್ಲರಿಗೂ ಪತ್ರ ಬರೆದು ಮನವಿ ಮಾಡಿದ್ದೇವೆ. ನಾವು ರಾಜ್ಯಕ್ಕೆ ಇನ್ನೂ 20% ಹೆಚ್ಚು ಯೂರಿಯಾ ಬೇಕಾಗಿದೆ, ಇದನ್ನ ಒದಗಿಸಿಕೊಡ್ಬೇಕು ಅಂತ. ಆದರೆ ಇಲ್ಲಿಯವರೆಗೂ ಕೂಡ ಕೇಂದ್ರದ ರಾಜ್ಯದಿಂದ ಮಂತ್ರಿ ಆಗಿರುವವರಾಗ್ಲಿ ಕೇಂದ್ರದಲ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಇರುವಂತ ಯೂರಿಯಾದಲ್ಲಿ ಆದಷ್ಟು ನಮ್ಮ ಡಿಸಿಗಳು, ಎಸ್ಪಿಗಳು, ಪೊಲೀಸ್ ಆಫೀಸರ್ಸ್ ಎಲ್ಲರೂ ಸೇರಿ ಇರುವ ಯೂರಿಯಾನ ವಿತರಣೆ ಮಾಡತಕ್ಕಂತಹದನ್ನ ಆದಷ್ಟು ಜವಾಬ್ದಾರಿಯಿಂದ ನಾವು ಮಾಡ್ತಾ ಇದ್ದೇವೆ. ಆದರೆ ರಾಜ್ಯದ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೆ, ನಾವು ಬೇಡಿಕೆ ಸಲ್ಲಿಸಿರುವ ಇನ್ನೂ ಒಂದು 20% ಯೂರಿಯಾವನ್ನ ಕೊಡಬೇಕು ಅಂತ.